ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಾಪಸ್ ಆಗ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ನಾನಾ ರೀತಿಯ ಲೆಕ್ಕಾಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮುಖ್ಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಮಯವನ್ನ ನೋಡಿಕೊಂಡು ದಾಳವನ್ನ ಉರುಳಿಸಿದ್ರಾ ಅನ್ನುವಂತಹ ಪ್ರಶ್ನೆ. ಡಿ.ಕೆ.ಶಿ ಪವರ್ ಶೇರಿಂಗ್ ಫೈಟ್ ನಡುವೆ ಎದುರಾಳಿಗೆ ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸ್ವಪಕ್ಷೀಯರ ಜೊತೆಗೆ ಪವರ್ ಫೈಟು, ಎಚ್.ಡಿ.ಕೆ ಜೊತೆಗೆ ರಾಜಕೀಯ ಜಟಾಪಟಿ, ದಾಖಲೆ ಬಿಡುಗಡೆ ಸೇರಿದಂತೆ ಬೇರೆ ಬೇರೆ ಪೊಲಿಟಿಕಲ್ ಕೌಂಟರ್ ಕೂಡ ಶುರುವಾಯ್ತು. ಡಿ.ಕೆ. ಶಿವಕುಮಾರ್ ಪವರ್ ಶೇರಿಂಗ್ ಫೈಟ್ ಮೂಲಕ ಕುರ್ಚಿ ಲೆಕ್ಕಾಚಾರ, ಪಕ್ಷದ ಒಳಗಿನ ಎದುರಾಳಿಗಳನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿ.ಕೆ.ಶಿ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಅತ್ತ ನರಿ ಇತ್ತ ಪುಲಿ ಪಾಲಿಟಿಕ್ಸ್. ಡಿ.ಕೆ.ಶಿಗೆ ದಳಪತಿ ಚಾಲೆಂಜ್ ಹಾಕಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿ ಸಿದ್ಧ ಇಲ್ಲ. ಅವ್ರ ತರ ಕಲ್ಬಂಡೆ ಹೊಡೋದು, ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ? ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದ್ವಿ. ಅವ್ರ ಅಪ್ಪೇನು ಇರ್ಲಿಲ್ಲ, ಅವ್ರ ಅಪ್ಪ ಜೊತೆನೂ ಆಡಿತಾ ಇದ್ರು ಕಡಲೆ ಬೀಜ. ಅವ್ರ ತಮ್ಮ ಹೇಳವ್ರೆ ಮೊನ್ನೆ ಕುಮಾರಸ್ವಾಮಿ ಬಂದರೆ ಡೆಲ್ಲಿಯಿಂದ ಮಾತಾಡೋದೇ ಚಪ್ಪಲ ಅಂತ ಇದೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎದ್ದು ಮಾತಾಡೋದೇ ನಾನು ಚಪ್ಪಲ, ಲೂಟಿ ಹೊಡೆಯೋದು ಅವ್ರ ಚಪ್ಪಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನನ್ನನ್ನೇನಿವರೇನು ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ. 2028 ನಿಜವಾದ ರಾಮರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ತರಬೇಕು ಅಂತಲೇ ಆ ಭಗವಂತ 5ನೇ ಬಾರಿ ನನ್ನ ಉಳಿಸಿ ನಿಮ್ಮಲ್ಲಿ ಕಳಿಸಿದ್ರು. ನಾನು ಜೈಲಿಗೆ ಹೋದಾಗ ಕಾಲು ಚಪ್ಪಲಿ ಇರಲಿಲ್ಲ. ಇವರೆಲ್ಲ ಪ್ರಾರ್ಥನೆ ಮಾಡೋದಕ್ಕೆ ನಾನು 48 ದಿನಕ್ಕೆ ಬಂದಿದ್ವಿ ಈಚೆ. ಸೊ ಇವರೇ ನನ್ನ ಆಸ್ತಿ. ಇಲ್ಲೇನು ನಂದೇನು ಆಸ್ತಿ ಏನಿಲ್ಲ, ಇಲ್ಲಿ ಎಲ್ಲ ಇವರೇ ಆಸ್ತಿ. ಎಲ್ಲ ಆಸ್ತಿ ಎಲ್ಲ ಇವರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಕೂಲು ಹಾಸ್ಟೆಲ್ ಅದೆಲ್ಲ ನಂದೇ ಜಾಸ್ತಿ ಅದು. ಇನ್ನೇನು ನನಗೆ ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರು ತೊಗೊಳೋದಿಲ್ಲ. ಅದಕ್ಕೆಲ್ಲ ಬದುಕು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಅವರು ನೆನೆಸ್ಕೊಳ್ತದೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಪಾಪ ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿ ಸಿದ್ಧ ಇಲ್ಲ. 23ರ ಚುನಾವಣೆಯಲ್ಲಿ ಪೆನ್ನು ಪೇಪರ್ ಅನ್ನ ಕೇಳಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೆದಿದ್ರು. ಬಟ್ ಅವ್ರು ಅಂದ್ಕೊಂಡಂತೆ ಕುರ್ಚಿ ಸಿಗೋದು ಅಷ್ಟು ಸುಲಭಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. 28ರ ಚುನಾವಣೆಯತ್ತ ಫೋಕಸ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಇದೇ ವಿಚಾರವನ್ನು ಪ್ರಸ್ತಾಪಿಸಿದರೆ ಅದರ ಮೊದಲ ಹೊಡೆತ ಬೀಳೋದೆ JDSಗೆ. ಹಾಗಾಗಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರು 2.5 ವರ್ಷಕ್ಕೂ ಮೊದಲೇನೆ ಅಖಾಡವನ್ನು ಪ್ರವೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಕ್ಕಲಿಗ ಮತಗಳು ಕೈ ತಪ್ಪದೇ ಇರುವಂತಹ ನಿಟ್ಟಿನಲ್ಲಿ ನೇರವಾಗಿ ತೊಡೆ ತಟ್ಟೋದಕ್ಕೆ ಮುಂದಾಗ್ತಿದ್ದಾರೆ. 28ರ ಚುನಾವಣೆ ಕುತೂಹಲವನ್ನಂತೂ ಕೆರಳಿಸ್ತಾ ಇದೆ. ಇಬ್ಬರ ನಡುವೆ ದೊಡ್ಡ ಮಟ್ಟದ ವಾಗ್ಯುದ್ಧಕ್ಕೆ ಅಖಾಡ ಕೂಡ ರೆಡಿಯಾಗಿದೆ.